ಎಲ್ರಿಗೂ ನಮಸ್ಕಾರ. ಅಂಜಿ ನಾಗರಾಜ್ ಸರ್ ನಮಸ್ಕಾರ. ಭರ್ಜರಿ ಗಂಡು ನನಗೆ ಸಿನಿಮಾ ಒಪ್ಕೊಂಡಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕೆಂದರೆ ಒಂದೇ ಕಥೆಯಲ್ಲಿ 2 ಕಥೆ ಇದೆ. ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಸಿನಿಮಾ ಅಂದರೆ ತುಂಬ ಹುಚ್ಚ ಆಸೆ ಅವ್ರಿಗೆ. ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು. ಆಮೇಲೆ DOP ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳೋಂಗೇ ಇಲ್ಲ. ನೈಟ್ ಶೂಟ್ ಆಗಿರ್ಬೋದು, ಡೇ ಶೂಟ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ನೂ ತುಂಬ ಚೆನ್ನಾಗಿ ಮುದ್ದಾಗಿ ತೋರಿಸ್ತಾರೆ. ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು. ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳೋಂಗೇ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಸೇರಿಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಎಲ್ಲರೂ ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ರಾಕೇಶ್ ರಾಜ್ ಅಂತ ನನ್ನ ಹೆಸರು. ಫಸ್ಟ್ ಆಫ್ ಆಲ್ ನನಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲಿ ಒಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಸೆಸರ್ಗೆ ನಾನು ಆಭಾರಿ. ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಸಣ್ಣ ವಿಷಯ ಏನು ಹೇಳಬೇಕು ಅಂತಂದರೆ, ಆಸ್ ನ್ಯೂ ಕಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳಿಕೊಂಡು ಟ್ಯಾಲೆಂಟ್ನ ತೋರಿಸಿ ನಾವೇನೋ ಮಾಡ್ಬೇಕಂತ ಇರ್ತೀವಿ. ಆಪರ್ಚುನಿಟಿಗಳನ್ನ ಕೊಡ್ತಾರೆ, ಹೌದು. ಬಟ್ ನಮ್ಮಲ್ಲಿ ಏನೋ ಒಂದು ಇರುತ್ತಲ್ಲ, ನಾವೇನೋ ತೋರಿಸ್ಕೋಬೇಕು. ನಮಗೆ ಒಳಗಡೆಯಿಂದ ಗೊತ್ತಿರುತ್ತೆ ನಮ್ಗೆಲ್ಲೋ ಒಂದು ಕಡೆ ನಾವು ಅದನ್ನೆಲ್ಲ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನ ತೋರಿಸ್ಕೋಬೇಕು ಅನ್ನೋದೆಲ್ಲ ಒಂದು ಇರುತ್ತೆ. ಇದನ್ನೆಲ್ಲ ಒಂದ್ಸತಿ ನಾನು ಪ್ರೊಸೆಸರ್ಗೆ ಸಿಕ್ಕಿದಾಗ, ಈ ಥರ ನಾನು ಚಾನ್ಸ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇರುವಾಗ ಪ್ರೊಸೆಸರ್ ಸಿಕ್ಕಿದಾಗ ಹೇಳಿದ್ದೆ. ಒಂದು ಸುಮಾರಷ್ಟು ದಿವಸ ಆದಮೇಲೆ ಸರ್ ಕರೆದ್ಬಿಟ್ಟು, ಬಾ ನಿನ್ಗೊಂದು ಇಲ್ಲಿ ನಿನ್ಗೇನು ಎನರ್ಜಿ, ನಿನ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆಲ್ಲ ಅದೆಲ್ಲ ಚಾನಲೈಸ್ ಮಾಡೋ ಥರ ನಿನ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ, ಬಾ ಬಂದ್ಬಿಟ್ಟು ಇದನ್ನೊಂದ್ಸತಿ ನೋಡು ಹೇಗೆ ಅಂತೆಲ್ಲ. ಸೊ ಚಾನ್ಸ್ ಕೊಡೋದಲ್ದಿರ ಕೈ ತುಂಬ ದುಡ್ಡು ಕೊಟ್ಟು ನೀನು ಇಲ್ಲಿ ಮಾಡು ಅಂತ ಹೇಳಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಮ್ಮನ್ನು ನಾವು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಪ್ರೊಸೆಸರ್ಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಕಿಟಿ ಕೌಶಿಕ್ ಸರ್, ಪ್ರತಿ ಟೈಮ್ ಅವ್ರು ನನಗೆ, ಅಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು. ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಈ ಸಿನಿಮಾಲ್ಲಿ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಆ ಪೊಟೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟಿ ಸರ್ ಬಂದು ಇಲ್ಲ ನೀನು ಮಾಡ್ಬೋದು ಅಂತ ಹೇಳಿ ಬೆನ್ನು ತಟ್ಟಿ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಕಿಟಿ ಸರ್. ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್. ಸ್ಟಂಟ್ ಟ್ರೈನಿಂಗ್ಗೆ ಪ್ರಸಿದ್ಧ ಸರ್ ಕಳಿಸಿ ಅಲ್ಲಿ ನಾನು ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರಸಿದ್ಧ ಸರ್ ಜೊತೆ ತುಂಬ ಚೆನ್ನಾಗಿ ಅದನ್ನು ನಾವು ನಿಭಾಯಿಸಿದ್ದೀವಿ ಅಂತ ಅಂದ್ಕೊಳ್ತೀನಿ. ಮೋಹನ್ ಸರ್ಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಸಾಂಗಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸರು. ನನಗೆ ಫಸ್ಟು ನಟರಾಜಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್ ಅನ್ನೋದು ನಾನು ಇಲ್ಲಿ ಹೇಳಲೇಬೇಕು. ಸೊ ಆಲ್ಮೋಸ್ಟ್ ನಾನು 2nd ಸ್ಟ್ಯಾಂಡರ್ಡಿಂದ ಪ್ರಸಿದ್ಧ ಸರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟು ಅಲ್ಲಿಂದ ಅವ್ರು ನನ್ನ ಗುರುಗಳು. ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಆಲ್ಸೋ ಅನಿಲ್ ಅಣ್ಣ ಮತ್ತು ಮದನ್ ಅವರು, ಮಂಜುನಾಥ್ ಸರ್, ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿಗೆ, ಹೊಸೊಬ್ರನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾಧ್ಯಮದವರು ಹೊಸೊಬ್ರ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತಿಂದ ಇಲ್ಲಿಂದ ನಮ್ಮ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ. ಮತ್ತೆ ಇದೇ ಥರ ನಾನು ಬಂದು ನಿಮ್ಮನ್ನು ನೋಡೋ ಹಾಗೆ ಆಶೀರ್ವಾದ ಮಾಡಿ, ಈ ಥರ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನು ಮಾತಾಡೋ ಹಾಗೆ ವಿಶ್ ಮಾಡೋ ಹಾಗೆ ಆಗಲಿ ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ. ಆ್ಯಂಡ್ ಕಿರಣ್ ರಾಜ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಎಲ್ಲೂ ಯಾವತ್ತೂ ಅವ್ರು ನನಗೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನು ಎನ್ಕರೇಜ್ ಮಾಡಿ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬೆಸ್ಟ್ನ ಕೊಡೋಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಕಿಟ್ಟಿ ಕೌಶಿಕ್. ಥ್ಯಾಂಕ್ ಯು ಸರ್. ಕಿಟ್ಟಿ ಕೌಶಿಕ್ಕು ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಅವರಿಗೆ ಪರಿಚಯ ಮಾಡಿದಾಗ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಚಾಮರಾಜನಗರದಲ್ಲಿ ಊರು ಬಿಸಿಲಲ್ಲಿ
ನಿಜವಾಗ್ಲೂ ಮಳೆ ಬರಲಿ, ಹಾಡಲ್ಲಿ ಹೆಂಗೆ ಒಯ್ಯೋ ಒಯ್ಯೋ ಮಳೆರಾಯ ಅಂತಿದೆಯೋ ಹಾಗೆ ಮಳೆ ಬರಲಿ ಅನ್ನೋ ಥರ ಬೇಡ್ಕೊಂಡು ಸಿನಿಮಾ ಕೆಲಸ ಮುಗಿಸಿದ್ವಿ. ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲ ನಿರ್ಮಾಪಕರುಗಳು, ನಿರ್ದೇಶಕರು, ನಮ್ಮ DOP, ಮ್ಯೂಸಿಕ್, ಸ್ಟಂಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತುಂಬ ದೊಡ್ಡ ತಾರಾಂಗಣ ಕೆಲಸ ಮಾಡಿದೆ ಸಿನಿಮಾದಲ್ಲಿ. ಕಿರಣ್ ನನಗೆ, ನಾನು ಕಿರಣ್ ಮುಂಚೆನೇ ಕೆಲಸ ಮಾಡಿದ್ವಿ. ಕಿರಣ್ ನನ್ನ ಅಳಿಯ ಒಂದು ಹಳೆ ಸೀರಿಯಲಲ್ಲಿ. ಸೊ ಇಲ್ಲಿ ಮತ್ತೆ ಕಿರಣ್ ಜೊತೆ ಕೆಲಸ ಮಾಡಿದ್ದು ಖುಷಿ ಆಯಿತು. ಹೊಸ ನಟ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಸೌರಭ್ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಸೌರಭ್ ಒಳ್ಳೇದಾಗಲಿ, ಒಳ್ಳೇದಾಗ್ಲಮ್ಮ. ಜಾಸ್ತಿ ಇನ್ನೇನು ಮಾತಾಡೋ ಹಾಗಿಲ್ಲ. ಕಷ್ಟಪಟ್ಟು ಎಲ್ಲ ತಂಡ ಕೆಲಸ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಥರ ಅತಿ ಜಾಸ್ತಿ ಕಷ್ಟಪಡೋರು ನಿರ್ದೇಶಕರು ಮತ್ತು DOP. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ಅದು ತೆರೆ ಮೇಲೆ ಕಾಣ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಸಿನಿಮಾನ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ತಲುಪಿಸುವಂತಹ ಜವಾಬ್ದಾರಿ ಅಂತ ಹೇಳಬೇಕು, ಗೊತ್ತಿಲ್ಲ ಏನಂತ ಹೇಳಬೇಕು, ಮಾಧ್ಯಮದವ್ರ ಮೇಲಿದೆ. ಅದನ್ನು ಅತ್ಯಂತ ಪ್ರೀತಿಯಿಂದ ನೀವು ಮಾಡ್ತಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಈ ಸಿನಿಮಾ ಯಶಸ್ಸು ಕಾಣಲಿ. ಎಲ್ಲ ಸಿನಿಮಾಗಳನ್ನು, ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.